ಪದ್ಧತಿ ಮಳೆ ಆಶ್ರಿತ ಅಪ್ ಟು 66%, 66%ನಷ್ಟು. ಹಾಗಾಗಿನೇ ಭಾರತದ ರೈತರ ಪರಿಸ್ಥಿತಿನ ಇದನ್ನು ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಬಹುಶಃ ಸೋಷಿಯಲ್ ಟೆಕ್ಸ್ಟ್ ಬುಕ್ನಲ್ಲಿ ಓದಿದ್ವಿ. ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತ ಕರೀತಾರೆ. ಅಂದರೆ ಮಳೆಯ ಜೊತೆ ಜೂಜಾಟ ಆಡ್ದಂಗೆ ಕೃಷಿಕರ ಬದುಕು ಅಂತ. ಮಳೆ ಹೆಚ್ಚು ಬಂದರೂ ಕಷ್ಟ, ಕಡಿಮೆ ಬಂದರೂ ಕಷ್ಟ, ಬರದೇ ಹೋದರೂ ಕಷ್ಟ. ಇಂಥ ಪರಿಸ್ಥಿತಿ ಮತ್ತೊಮ್ಮೆ ನಮ್ಮ ರಾಜ್ಯದ ರೈತರು ಅನುಭವಿಸ್ತಾ ಇದ್ದಾರೆ. ಕಂಡು ಕೇಳರಿಯದ ಬರದ ಬವಣೆಯಿಂದ ಬಸವಳಿದಿದ್ದ ರೈತರು ಈಗ ಮಳೆ ಬಂದಿದೆ, ಮಳೆ ಬಂದರೂ ಕಷ್ಟ, ಪಕ್ಕದ ರಾಜ್ಯದಲ್ಲಿ ಬಂದಿರುವ ಮಳೆಯಿಂದಲೂ ರೈತರಿಗೆ ಸಂಕಷ್ಟ. ಇಂಥ ಪರಿಸ್ಥಿತಿಯಲ್ಲಿ ಕಂಗಾಲಾಗಿದ್ದಾರೆ ನಮ್ಮ ರಾಜ್ಯದ ಕೃಷಿಕರು. ಇದರ ನಡುವೆ ರೈತರಿಗೆ ಸಮಸ್ಯೆ ಅಂದ ತಕ್ಷಣ ಅದಕ್ಕೆ ಪರಿಹಾರವಾಗಿ ನಿಲ್ಲಬೇಕಾಗಿರುವ ಪ್ರಥಮ ವ್ಯಕ್ತಿ ಯಾರು ಅಂತಂದರೆ ಕೃಷಿ ಸಚಿವರು. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಇನ್ನೂ ಸಂಪೂರ್ಣವಾಗಿ ಸಂಪುಟ ರಚನೆ ಆಗಿಲ್ಲ. ಕೃಷಿ ಖಾತೆ ಪೆಂಡಿಂಗ್ ಇದೆ. ಕೇವಲ ಕೃಷಿ ಸಚಿವರದ್ದು ಮಾತ್ರ ಹೊಣೆಗಾರಿಕೆ. ಒಂದು ಸಮತೋಲಿತ ಹಾಗೆ ಸಮನ್ವಯದ ಪರಿಹಾರ ಕಾರ್ಯ ಇಂಥ ಪರಿಸ್ಥಿತಿಯಲ್ಲಾಗಬೇಕು. ಸಣ್ಣ ನೀರಾವರಿ ಸಚಿವರು, ಕೃಷಿ ಸಚಿವರು, RDPR ಸಚಿವರು ಇವರು ಎಲ್ಲರ ಸಮನ್ವಯದೊಂದಿಗೆ ಇಂಥ ಪರಿಸ್ಥಿತಿಯನ್ನು ನಿಭಾಯಿಸುವ ಪ್ರಯತ್ನಗಳಾಗಬೇಕು. ಆಗ್ತಾ ಇದೆಯಾ? ಮುಖ್ಯಮಂತ್ರಿಗಳೇನೋ ಹೇಳ್ತಿದ್ದಾರೆ, ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದೀನಿ, ಎಲ್ಲೆಲ್ಲಿ ಹೋಗ್ತಿದ್ದೀನಿ, ಅಲ್ಲಿ ಕೃಷಿಕರ ಜೊತೆಯಲ್ಲಿ ಮಾತನಾಡ್ತಿದ್ದೀನಿ. ನಾವು ಇನ್ಫ್ಯಾಕ್ಟ್ ಸಾಲ ಮನ್ನಾ ಅಂದರೆ ಈ ಬೆಳೆಗಾಗಿ ಮಾಡಿರ್ತಕ್ಕಂಥ ಸಾಲ ಏನಿದೆ ಅದನ್ನು ಅಟ್ಲೀಸ್ಟ್ ಡಿಲೇ ಮಾಡಲಿಕ್ಕೆ ಏನಾದರೂ ಸಾಧ್ಯನಾ, ಇದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದೀವಿ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಸರಿ, ಆದರೆ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಸಮರೋಪಾದಿಯಲ್ಲಿ ಕೆಲಸ ಮಾಡಿದ್ರೆ ಸಾಕಾಗ್ಬಿಡುತ್ತಾ? ಈ ಸಮನ್ವಯದ ಪರಿಹಾರ ಕಾರ್ಯದ ಚಿಂತನೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗಿದೆ? ಇದೆಲ್ಲದರ ನಡುವೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಪರಿಹಾರಗಳು ಕೂಡ ಆಗಾಗ ವಿಳಂಬವಾಗಿ ಕೃಷಿಕರಿಗೆ ಮತ್ತಷ್ಟು ಮಗದಷ್ಟು ಹೊರೆ ಆಗ್ತಿದೆಯಲ್ಲ. ಈ ಸಮನ್ವಯ ಅನ್ನೋದು ಕೇವಲ ರಾಜ್ಯದಲ್ಲಿರ್ತಕ್ಕಂಥ ಸಚಿವರದ್ದು ಮಾತ್ರನಾ? ಕೇಂದ್ರ ರಾಜ್ಯ ಈ ಎರಡೂ ಸರ್ಕಾರಗಳಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಸಮನ್ವಯತೆ ಅನ್ನೋದು ಎಷ್ಟರ ಮಟ್ಟಿಗೆ ಬರಬೇಕು? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇರುವ ಬಹಳ ಪ್ರಮುಖವಾದ ಈ ಸಮಯಕ್ಕೆ ಚರ್ಚೆ ಆಗಬೇಕಾದ ವಿಚಾರಗಳ ಬಗ್ಗೆ ಒಂದಷ್ಟು ಚಿಂತನ ಮಂಥನ ಮಾಡುವ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಒಂದ್ ಕಡೆ ಧಾರಾಕಾರ ಮಳೆ, ನೆರೆ, ಮಗದೊಂದು ಕಡೆ ಶತಮಾನದ ಬರಗಾಲ. ರೈತನ ಬದುಕು ಮಳೆಯೊಂದಿಗಿನ ಜೂಜು ಅನ್ನೋ ಮಾತಿಗೆ ಸಾಕ್ಷಿಯಂತಿದೆ ಸದ್ಯ ರಾಜ್ಯದ ಅನ್ನದಾತರ ಪರಿಸ್ಥಿತಿ. ಇಂಥ ಸಮಯದಲ್ಲೇ ಅಲ್ವಾ ಇಲಾಖೆ ಸಚಿವರು ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿರೋದು, ಅನ್ನದಾತರಿಗೆ ಆಸರೆ ಆಗಬೇಕಾಗಿರೋದು. ದುರಂತ ಅಂದ್ರೆ ನಮ್ಮದು ಸದ್ಯ ಕೃಷಿ ಸಚಿವರೇ ಇಲ್ಲದ ರಾಜ್ಯ. ಡಿಕೆ ಸಂಪುಟ ಅಪೂರ್ಣವಾಗಿದ್ದು ಖಾಲಿ ಇರೋ ಖಾತೆಗೆ ಡಿಕೆಯೇ ಉತ್ತರದಾಯಿ ಅನ್ನೋ ಪರಿಸ್ಥಿತಿ. ಏನು ಡ್ರಾಟ್ ಬಗ್ಗೆ ಚಿಂತನೆ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಏನು ರಿಪೋರ್ಟ್ ಸಲ್ಲಿಸಬೇಕು, ನಾನು ಏನು ನಾರ್ಮ್ಸ್ ಇದೆ ಆ ನಾರ್ಮ್ಸನ್ನು ಗಮನದಲ್ಲಿ ಇಟ್ಕೊಂಡು ನಾನು ಡ್ರಾಟ್ ಬಗ್ಗೆ ತೀರ್ಮಾನವನ್ನು ಮಾಡ್ತೇನೆ. ಏಕೆ ಇನ್ನೊಂದು ಸ್ವಲ್ಪ ದಿನ ನಾವು ಅವಕಾಶವನ್ನು ನಾವು ಮಾಡಿಕೊಡ್ಬೇಕಾಗ್ತದೆ. ಈಗೇನೋ ಮಳೆ ಬರ್ತಾ ಇದೆ, ಡ್ಯಾಮ್ಗಳು ಭರ್ತಿ ಆಗ್ತಾ ಇವೆ, ಕುಡಿಯೋ ನೀರಿನ ಸಮಸ್ಯೆಯಿಂದ ಸದ್ಯಕ್ಕೆ ಪಾರಾಗಿದ್ದೇವೆ. ಆದರೆ ನಮ್ಮ ರೈತಾಪಿ ವರ್ಗಕ್ಕೆ ಮಳೆ ಬಂದರೂ ನಷ್ಟ ತಪ್ಪಿಲ್ಲ ಅನ್ನೋ ಪರಿಸ್ಥಿತಿ. ನಮ್ಮಲ್ಲಿ 66% ಕೃಷಿ ಮಳೆ ಆಶ್ರಿತ. ಮುಂಗಾರು ಹಂಗಾಮಿನಲ್ಲಿ ಭತ್ತ, ರಾಗಿ, ಮೆಕ್ಕೆಜೋಳ, ಹೆಸರು, ಉದ್ದು, ತೊಗರಿ ಮುಂತಾದ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಮುಂಗಾರು ಕೈಕೊಟ್ಟು ಜೂನ್ ತಿಂಗಳಲ್ಲಿ ಆಗಬೇಕಾಗಿದ್ದ ಬಿತ್ತನೆಯಲ್ಲಿ 47% ಕೊರತೆಯಾಗಿದೆ. ಹಾಗಾಗಿ ರೈತರು ತಮಗಾದ ನಷ್ಟಕ್ಕೆ ಪರಿಹಾರ ಕೊಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಇಲ್ಲೇ ತನಕ ಅಗ್ರಿಕಲ್ಚರ್ ಇಲಾಖೆ ಒಳಗೆ ಜನನೇ ಇಲ್ಲ, ಸಿಬ್ಬಂದಿನೇ ಇಲ್ಲ. ಈ ಸಂದರ್ಭದಲ್ಲಿ ಇವತ್ತು ಮಳೆ ಕಡಿಮೆ ಆದ್ರೂ ಕೂಡ ಯಾವ ಪ್ರದೇಶಕ್ಕೆ ಯಾವ ಬೆಳೆ ಬೆಳಿಬಹುದು ಅಂತಕ್ಕಂಥ ಮಾಹಿತಿಯನ್ನ ಇವತ್ತಿನ ತನಕ ಕೊಡಲಿಲ್ಲ. ಸರ್, ನಮಗೆ ಈಗ ಮುಂಗಾರು ಕೈ ಕೊಟ್ಟಿದೆ. ಭಾಳನೇ ರೈತರಾಗಲಿ ಬೀದಿಗೆ ಬಂದಿದ್ದಾರೆ. ಅವರು ಬಿತ್ತಿದ ಬೀಜಗಳೆಲ್ಲ ಸಣ್ಣ ಸಣ್ಣ ಮೊಳಕೆ ಆಗಿ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಒಂದು ಪ್ರತಿ ಎಕರೆಗೆ ಒಂದು 20,000 ರಿಂದ 30,000 ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾರೆ. ಖರ್ಚು ಮಾಡಿ ಫುಲ್ ಕಂಗಾಲಾಗಿ ನಾವು ಬೇರೆ ದಾರಿನ ತೋಚ್ತಾ ಇಲ್ಲ ಅವರಿಗೆ. ಈಗ ನಾವು ಸರ್ಕಾರಕ್ಕೆ ಕೇಳೋದೇನೆಂದರೆ ಎಕರೆಗೆ 30,000 ರಿಂದ 50,000 ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು. ಆಮೇಲೆ ಸಾಲ ನಾವೇನು ಸೊಸೈಟಿಗಳಲ್ಲಿ ಸಾಲ ಮಾಡಿರ್ತಾರಲ್ಲ ಅದನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಕೃಷಿ, ತೋಟಗಾರಿಕೆ, RDPR, ಸಣ್ಣ ನೀರಾವರಿ ಎಲ್ಲ ಇಲಾಖೆಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾದ ಸ್ಥಿತಿ ಇದು. ಇವತ್ತು ಇಲಾಖೆಗೆ ಸಚಿವರೇ ಇಲ್ಲ, ಮತ್ತೊಬ್ಬರಿಗೆ ಆಸಕ್ತಿ ಇಲ್ಲ. ಹೀಗಿರುವಾಗ ಸಿಎಂ ಏಕಾಂಗಿಯಾಗಿ ನಾನೇ ಎಲ್ಲ ನಿರ್ವಹಿಸ್ತೀನಿ ಅನ್ನೋದು ಅನಿವಾರ್ಯತೆಯ ಅವಶ್ಯಕತೆಯೇ ಹೊರತು
ಪರಿಣಾಮಕಾರಿ ಆಯ್ಕೆ ಅಲ್ಲ. ಹಾಗಾದ್ರೆ ಈ ಪರಿಸ್ಥಿತಿ ನಿಭಾಯಿಸೋಕೆ ಇರೋ ಆಯ್ಕೆ ಏನು? ರೈತರ ಸಮಸ್ಯೆಗೆ ಪರಿಹಾರ ಏನು? ಮುಂದಿರೋ ಪರ್ಯಾಯ ಆಯ್ಕೆ ಏನು? ಬನ್ನಿ ಚರ್ಚೆ ಮಾಡೋಣ.